ನಮಸ್ತೆ ಕನ್ಯಾ ರಾಶಿಯವರ ನವೆಂಬರ್ ತಿಂಗಳು ಹೇಗಿದೆ ನೋಡೋಣ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳ್ತಾ ಇದ್ದೀರಾ. ಸೊ ಯಸ್, ರಿಂಗ್ ರಿಂಗ್. ಓಕೆ, ಸೊ ನಿಮ್ಮ ಪೂರ್ವಜರು ನಿಮ್ಗೇನೋ ಒಂದು ಉಡುಗೊರೆನ ಕೊಟ್ಟಿದ್ರು, ರಿಂಗು, ಅದು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋರಿದ್ದೀರಾ, ಅದರಿಂದ ಕೂಡ ನಿಮ್ಗೆ ಸಾಕಷ್ಟು ಯಶಸ್ಸು ಅನ್ನೋದು ಬರುವಂತ ಸಾಧ್ಯತೆ ಇದೆ. ಓಕೆ, ನಿಮ್ಮ ಪೂರ್ವಜರು ಡಿಸೈಡ್ ಮಾಡಿದ್ರು ನೀವು ಯಾರನ್ನ ಮದುವೆ ಆಗ್ಬೇಕು ಅಂತ, ಅಂಥವ್ರನ್ನೇ ನೀವು ಮದುವೆ ಆಗುವಂತ ಸಾಧ್ಯತೆ ಇದೆ. ಡಾಕ್ಟರಿಗೆ, ನರ್ಸಿಗೆ, ಹೀಲರ್ಸಿಗೆ, ಸೊ ಎಲ್ಲರಿಗೂ ಕೂಡ ಶುಭಾಶಯಗಳು. ಹೊಸ ಹೊಸ ವಿದ್ಯೆಗಳು ನಿಮಗೆ ಲಭಿಸುವಂತ ಸಾಧ್ಯತೆಗಳು ಇದೆ. ಸೊ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ. ನಿಮ್ಮ ಹೆಲ್ತ್ ಸರಿ ಹೋಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಹಾಬೀಸ್ ನಿಮಗೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ. ಹೆಚ್ಚು ಆಕ್ಟಿವ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಸಾಕಷ್ಟು ಅಚೀವ್ಮೆಂಟ್ ನೋಡ್ತೀರಾ. ಔಟ್ ಆಫ್ ಸ್ಟೇಷನ್ ಅಥವಾ ಬೇರೆ ದೇಶಗಳಲ್ಲೂ ಕೂಡ ನಿಮ್ಮ ಯಶಸ್ಸಿನ ಕೀರ್ತಿ ಪತಾಕೆ ಹರಿದಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಪರಮೇಶ್ವರಿ ದೇವಿ ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ಬ್ಲೆಸ್ಡ್ ಇದ್ದೀರಾ ಅಂತ. ತುಂಬಾನೇ ಆಶೀರ್ವಾದ ಇದೆ. ಯೋಚನೆ ಮಾಡಬೇಡಿ, ಅಂಗಾಳ ಪರಮೇಶ್ವರಿ ದೇವಿ ಇದ್ದಾಳೆ. ಕೋಪದ ಕೈಲಿ ಬುದ್ಧಿನ ಕೊಡಬೇಡಿ. ಸೊ ಯಾರ್ದೋ ಕೋಪಕ್ಕೆ ನೀವು ಗುರಿಯಾಗುವಂತ ಸಾಧ್ಯತೆ ಇದೆ, ಅದಕ್ಕೂ ಕೂಡ ಅವಕಾಶನ ಕೊಡಬೇಡಿ. ನಿಮ್ಮ ಆನ್ಲೈನ್ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ. ಜೊತೆಗೆ ನಿಮ್ಮ ಆನ್ಲೈನ್ ಬಿಸ್ನೆಸ್ಗೂ ಕೂಡ ಸ್ವಲ್ಪ ನೆಗೆಟಿವಿಟಿ ಟಚ್ ಆಗ್ತಾ ಇದೆ, ಅದನ್ನ ನೋಡ್ಕೊಳ್ಳಿ. ಹೊಸ ಪ್ರೀತಿ ಬರುವಂಥದ್ದು, ಪಿಕ್ನಿಕ್ಕಿಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಮುಂದಿನ ರಥಸಪ್ತಮಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯದನ್ನ ತಗೊಂಬರುತ್ತೆ. ಸ್ವಲ್ಪ ಮಂಗಳ ಗ್ರಹ ಶಾಂತಿ ಇಷ್ಟ ಇರೋರು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆ ಪ್ರೊಟೆಕ್ಷನ್ ಅಲ್ಲಿ ಇದೆ. ನಿಮ್ಮ ಮನೆಗೆ ಹೊಸ ವ್ಯಕ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿನ ಹೋಗ್ಲಾಡ್ಸ್ಕೊಂಡಿದ್ದೆ ಆದ್ರೆ ಸಾಕಷ್ಟು ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಬರುತ್ತೆ. ಓಕೆ, ಗುರುಬಲ ಇದೆ, ಜುಪಿಟರ್ ಇದ್ದಾರೆ. ಸೊ ಕಲಿತಾ ಇದ್ದೀರಾ, ಕಲೀರಿ. ಕಲಿಯೋದ್ರ ಜೊತೆಗೆ ಇನ್ನೊಬ್ಬರಿಗೆ ಕಲಿಸಿ. ಜೊತೆಗೆ ಇನ್ನ ಹೆಚ್ಚು ಕಲಿಬೇಕು, ಕಲಿಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಹೇಳ್ತಾ ಇದೆ. ನಿಮ್ಮ ಮೆಚುರಿಟಿ ಏನಾಗಿದೆ, ಸೊ ನಿಮ್ಮ ಮೆಚುರಿಟಿ ನಿಮ್ಗೆ ಏನ್ ಹೇಳ್ತಾ ಇದೆ ಅದನ್ನ ಕೇಳಿ. ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೊಳ್ತೀರಾ, ಆ ಲಿಮಿಟ್ ನ ಬಿಟ್ಬಿಟ್ಟು ಮುಂದುವರಿರಿ. ಇನ್ನ ಹೆಚ್ಚಿನ ಪ್ರಯತ್ನಕ್ಕೆ ಕೈ ಹಾಕಿ. ಹೊಲದಲ್ಲಿ ಇನ್ನ ಹೆಚ್ಚಿನ ಪ್ರಯತ್ನ ಪಟ್ರೆ ಒಳ್ಳೊಳ್ಳೆಯ ಬೆಳೆಗಳನ್ನ ಬೆಳೀರಿ ಅಂತ ಕೂಡ ಹೇಳ್ತಾ ಇದೆ. ಶುಕ್ರ ದಶೆ, ಗುರು ದಶೆ, ಶನಿ ದಶೆ ಎಲ್ಲವೂ ಕೂಡ ಶುರು ಆಗಿದೆ. ಎಲ್ಲವೂ ಕೂಡ ಯಶಸ್ಸನ್ನ ತರುತ್ತೆ. ಬುದ್ಧ ಕೂಡ ಇಲ್ಲಿ ಇದ್ದಾರೆ, ಮರ್ಕ್ಯುರಿ. ಸೊ ಎಸ್, ಡೆಫಿನೆಟ್ಲಿ ನೀವು ಏನ್ ಅನ್ಕೊಂಡಿದ್ದೀರೋ ಅದನ್ನ ಇಮಿಡಿಯೇಟ್ ಮಾಡ್ಬಿಡಿ. ನೀವು ಒಬ್ಬರೇ ಮಾಡಿ. ಇವರ ಸಹಾಯ, ಅವರ ಸಹಾಯ, ಅವ್ರು ಬರ್ಲಿ, ಇವ್ರು ಬರ್ಲಿ, ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ ಅನ್ಬೇಡಿ. ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಸರಿಯಾದ ರೀತಿಲಿ ಮಾಡಿದ್ದೆ ಆದ್ರೆ ಖಂಡಿತ ಯಶಸ್ಸು ಇದೆ. ಸಾಕಷ್ಟು ಸಂಬಂಧಗಳಲ್ಲಿ ಸುಧಾರಣೆ ಕಾಣುವಂತ ಸಾಧ್ಯತೆಗಳು ಕೂಡ ಇದೆ. ಗಣೇಶನ ಆರಾಧನೆ ತುಂಬಾ ಮುಖ್ಯ. ಗಣೇಶ ಏನ್ ಹೇಳ್ತಾನೆ ಅದನ್ನ ಕೇಳ್ಕೊಳ್ಳಿ. ಅದರಿಂದ ಕೂಡ ನಿಮ್ಗೆ ಸಾಕಷ್ಟು ಯಶಸ್ಸು ಅನ್ನೋದು ಸಿಗುತ್ತೆ. ಸಾಧ್ಯ ಇರೋರು ಗ್ರಹಣ ಇರೋದ್ರಿಂದ ಗ್ರಹಣ ಶಾಂತಿ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಇಚ್ಛೆ ಇದ್ರೆ ಮಾಡಿಸ್ಕೊಬಹುದು. ನಿಮ್ಮ ಜೀವನ ನಿಮ್ಮ ಇಷ್ಟ. ಸ್ವಾಧಿಷ್ಠಾನ ಚಕ್ರನ ಚೆನ್ನಾಗಿ ನೋಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಕುಂಡಲಿನಿ ಶಕ್ತಿನೂ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಗಣೇಶ ಹೇಳ್ದೆ, ಇಲ್ಲಿ ಗಣೇಶ ಇದ್ದಾರೆ, ಗಣೇಶನ ಆರಾಧನೆ ಮಾಡಿ, ದಯವಿಟ್ಟು ಮಾಡಿ, ಪ್ರೀತಿಪೂರ್ವಕವಾಗಿ ಮಾಡಿ. ಖಂಡಿತ ಗಣೇಶ ಒಲಿದ್ದಾರೆ. ಕೃಷ್ಣ ಕೂಡ ಇದ್ದಾರೆ. ಅಗೇನ್ ಇಲ್ಲಿ ಸರಸ್ವತಿ ದೇವಿ ಇದ್ದಾರೆ, ದುರ್ಗಾದೇವಿ ಇದ್ದಾರೆ, ಮತ್ತೆ ಅನಾಹತ ಚಕ್ರ ಇದೆ. ಮಾತಾಡೋದು ಕೇಳಿಸ್ಕೊಳ್ಳೋದು, ಮಾತಾಡೋದು ಕೇಳಿಸ್ಕೊಳ್ಳೋದು, ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಜೊತೆಗೆ ಇಲ್ಲಿ ಗಣೇಶ ಮತ್ತೆ ದುರ್ಗಾ ಮತ್ತೆ ಪಾರ್ವತಿ ದೇವಿ ಇದ್ದಾರೆ, ಸರಸ್ವತಿ ದೇವಿ ಇದ್ದಾರೆ. ನಿಮ್ಗೆ ಪಾರ್ವತಿ ದೇವಿ ಕಾಣಿಸಿದ್ರು ಗೊತ್ತಿಲ್ಲ. ಸೊ ಶಕ್ತಿ ಭಕ್ತಿ
ಶಕ್ತಿ, ಯುಕ್ತಿ 3 ಕೂಡ ನಿಮ್ಮ ಅಸ್ತ್ರ ಈ ತಿಂಗಳಲ್ಲಿ. ಅದನ್ನ ಸರಿಯಾಗಿ ಇಟ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಶಿವನ ಆರಾಧನೆಯಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಸಾಕಷ್ಟು ಸೀಕ್ರೆಟ್ಸ್ ಕೂಡ ರಿವೀಲ್ ಆಗುವಂತ ಸಾಧ್ಯತೆ ಇದೆ. ತ್ರಿಶಕ್ತಿಗಳು ಕೂಡ ನಿಮ್ಮಲ್ಲಿ ಆಶೀರ್ವಾದನ ಕೊಡ್ತಾ ಇದ್ದಾರೆ. ಗಣೇಶನಿಂದ ನಿಮ್ಗೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂತ ಸಾಧ್ಯತೆ ಇದೆ. ಕುಂಡಲಿನಿ ಶಕ್ತಿ, ಸ್ವಾಧಿಷ್ಠಾನ ಚಕ್ರ ಎರಡನ್ನೂ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ. ಓಕೆ ಸಾರಿ, ಹೀಲರ್ಸ್ ಇದ್ದೀರಾ? ಹೀಲರ್, ಓಕೆ, ಹೀಲರ್. ಸೊ ಸಾಕಷ್ಟು ಶಾಸ್ತ್ರ ಹೇಳುವಂಥವ್ರು ಈ ಒಂದು ಏನ್ ಹೇಳೋದು, ನಿಸ್ವಾರ್ಥವಾಗಿ ಸೇವೆ ಮಾಡೋದು, ಮುಂದಿನ ಭವಿಷ್ಯವನ್ನ ನೋಡುವಂಥ ಜ್ಯೋತಿಷಿಗಳಿರ್ಬೋದು, ಹೀಲರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಥೆರಪಿಸ್ಟ್ ಇರ್ಬೋದು, ನೀವೆಲ್ಲರೂ ಕೂಡ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಓಕೆ, ಚಿಕ್ಕ ವಯಸ್ಸಿಂದ ಇರುವಂತ ಕೆಲವು ಮನಸ್ತಾಪಗಳು, ಕೆಲವು ಭಾವನೆಗಳು ಅಥವಾ ಕೆಲವು ನಂಬಿಕೆಗಳು ನಿಮ್ಗೆ ಸಮಸ್ಯೆಯನ್ನ ತರ್ತಾ ಇರ್ಬೋದು. ಅಥವಾ ಚಿಕ್ಕ ವಯಸ್ಸಿಂದ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮಲ್ಲಿ ಸಾಕಷ್ಟು ವಿದ್ಯೆಗಳು ಇದೆ. ಆ ವಿದ್ಯೆಗಳು ನಿಮ್ಗೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು, ಹಂಚ್ಕೊಳ್ಳುವಂತ ಸಮಯ ಬಂದಿದೆ. ಹಾಗಾಗಿ ತಿಳಿಸ್ಕೊಡಿ, ಹಂಚ್ಕೊಡಿ. ಇದರಿಂದ ನೀವು ಸಾಕಷ್ಟು ಮ್ಯಾಜಿಕಲ್ ರೀತಿ ಬದಲಾಗ್ತೀರಾ ಅಂತ ಹೇಳ್ತಾ ಇದೆ. ಜೊತೆಗೆ ಬೋರ್ ಆಗಬಹುದು, ಸಾಕಷ್ಟು ಸಾಕ್ಷಿ ಇಲ್ಲ, ಸಾಕ್ಷಿ ಇದೆ, ಈ ತರ ಒಂಥರ ಹೇಗೆ ಅಂದ್ರೆ ಒಂದು ಭ್ರಮೇನ ನಿಜಾನ ಭ್ರಮೇನ, ನನ್ನೊಳಗಿರುವಂತ ನನ್ಗೆ ಅನ್ನಿಸ್ತಿರುವಂಥದ್ದು ನಿಜಾನ ಅಥವಾ ಅದು ಭ್ರಮೇನ ಅನ್ನುವಂಥ ಗೊಂದಲದಲ್ಲೇ ಕಳೆದು ಬಿಡ್ತೀರಾ. ಆ ಥರ ಯಾವುದೇ ಗೊಂದಲ ಬೇಡ. ನಿಮ್ಗೆ ಅನ್ನಿಸ್ತಾ ಇರೋದು ನಿಜ, ನೀವು ಇರುವಂಥ ರೀತಿನೂ ನಿಜ. ಸೊ ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನ್ ಹೇಳ್ತಾ ಇದೆ ಅದೆಲ್ಲವೂ ನಿಜ. ನಿಮ್ಮ ಜೀವನಕ್ಕೆ ನ್ಯಾಯ ಸಿಗಲ್ವಾ? ಸೊ ನನಗೆ ನಡೆದಿರೋ ಅನ್ಯಾಯಕ್ಕೆ ಯಾರು ನ್ಯಾಯ ಕೊಡ್ತಾರೆ ಅಥವಾ ನನಗಾಗಿರುವಂತ ಸಮಸ್ಯೆಗೆ ಯಾರು ಪರಿಹಾರನ ಕೊಡ್ತಾರೆ? ನಾನು ಇದಕ್ಕೆ ಎಲ್ಲಿ ಹೋಗಿ ನ್ಯಾಯ ಕೇಳಿ? ನನ್ನ ನೋವಿಗೆ, ನನ್ನ ಕಷ್ಟಕ್ಕೆ, ನನ್ನ ಪರಿಶ್ರಮಕ್ಕೆ ಯಾರು ಸರಿಯಾದ ನ್ಯಾಯನ ಒದಗಿಸ್ತಾರೆ ಅಂದ್ರೆ ಗಣೇಶ, ಮಹಾಗಣಪತಿ. ರಿಮೂವ್ ಅಬ್ಸ್ಟ್ಯಾಕಲ್ಸ್, ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಶತ್ರುಬಾಧೆ ನಿವಾರಣೆ ಆಗತ್ತೆ. ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ತೊಂದರೆಗಳು ಕೂಡ ನಿವಾರಣೆ ಆಗತ್ತೆ. ಸೊ ರಷ್ಯಾ ಮತ್ತೆ ಇನ್ನೊಂದು ಯುಕ್ರೇನ್ ಯುದ್ಧ ಏನ್ ನಡೀತಾ ಇತ್ತು, ಸೊ ರಷ್ಯಾ ಸೋಲನ್ನ ನೋಡುತ್ತೆ. ನನಗೆ ಗೊತ್ತಿಲ್ಲ. ಸೊ ಎಸ್, ಬುದ್ಧ ಕೂಡ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸುಬ್ರಹ್ಮಣ್ಯಕ್ಕೆ, ಕುಕ್ಕೆಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ನಿಮ್ಗೆ ಸಾಕಷ್ಟು ಒಳ್ಳೇದಾಗತ್ತೆ. ಸರ್ಪರಾಜ ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ, ಕೋಪ ಮಾಡ್ಕೊಂಡಿದ್ದಾನೆ, ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಶತ್ರುಗಳು ನಿಗ್ರಹನ ತಾಯಿ ಮಾಡ್ತಾಳೆ. ಚಂದ್ರಗ್ರಹಣದಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಕೆಲವ್ರಿಗೆ ತಾಯಿನ ಕಳ್ಕೊಬೇಕಾದಂತ ಪರಿಸ್ಥಿತಿ ಬರ್ಬೋದು. ನಿಮ್ಮ ಅಧಿಕಾರ ಕಳ್ಕೊಬಹುದು. ನಿಮ್ಮ ಮಾತು, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ನಿಮ್ಮ ಹಿಡಿತದಲ್ಲಿ ಇರ್ಲಿ. ಸಾಕಷ್ಟು ಯಶಸ್ಸು ಬರೋದ್ರಲ್ಲಿದೆ. ನೀವು ಕಳ್ಕೊಂಡಿದ್ದನ್ನೆಲ್ಲ ಪಡ್ಕೊಳ್ತೀರಾ. ತಾಯಿ ಕಾಳಿಯ ಆರಾಧನೆ ಕೂಡ ನಿಮ್ಗೆ ಒಳ್ಳೇದನ್ನ ಮಾಡುತ್ತೆ. ಸೊ ಸರ್ಪಕ್ಕೆ ಅಥವಾ ಹುತ್ತಕ್ಕೆ ಹೋಗಿ ಹಾಲಾಕಿ ಪೂಜೆ ಮಾಡಿ. ಹುತ್ತಕ್ಕೆ ಹಾಲಾಕೋದು ವೇಸ್ಟು ಅಂತ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮ್ ಜೀವನ ನಿಮ್ ಇಷ್ಟ. ಒಂದೊಳ್ಳೆ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಒಳ್ಳೇದಾಗುವಂತ ಸಾಧ್ಯತೆ. ಅಸೂಯೆ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿ ಒಬ್ಬ ಗುರುಗಳಿಗೆ ಯಾರೋ ಅಸೂಯೆ ಉಂಟಾಗಿ ಕೆಲವು ಸಮಸ್ಯೆಗಳನ್ನ ಮಾಡ್ತಾರೆ. ಸೊ ಜಗದ್ಗುರುಗಳು ಅಥವಾ ಬೇರೆ ಗುರುಗಳು, ಗುರು ರಾಘವೇಂದ್ರರು ಅವ್ರಿಗೆ ರಕ್ಷಣೆನ ಕೊಡ್ಲಿ, ಅವ್ರನ್ನ ಕಾಪಾಡ್ಲಿ. ಬಾಬಾ ಕೂಡ ಅವ್ರನ್ನ ಕಾಪಾಡ್ಲಿ ಅಂತ ಬೇಡ್ಕೊಳ್ತೀನಿ. ಖಂಡಿತ ಗುಪ್ತ ಶತ್ರು ಇದ್ದಾರೆ ಇಲ್ಲಿ. ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತ ಈ ಒಂದು ಬ್ಯಾಡ್ ಮ್ಯಾಜಿಕ್ ಮಾಡುವಂತ ವ್ಯಕ್ತಿ ಇದು ನನ್ನ ಪ್ರಕಾರ. ಪಾಪ ಈ ಕಾರ್ಡ್ ನೋಡಿದ್ರೆ ನನಗೆ ಭಯ ಆಗತ್ತೆ. ಈ ಕಾರ್ಡ್ ಬಂತು ಅಂದ್ರೆ ಹೆವಿಲಿ ಒಂದು ಅಲರ್ಟ್, ಎಮರ್ಜೆನ್ಸಿ, ಅರ್ಜೆಂಟ್, ನೀಡೆಡ್ ಅಟೆನ್ಷನ್ ಅಂತ
ವಿಚಾರ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ, ಪ್ರೀತಿಗೆ ಸಂಬಂಧಪಟ್ಟಂಗೆ ಈ ವ್ಯಕ್ತಿ ಕೆಲವು ಆಟಗಳನ್ನ ಆಡ್ತಿದ್ದಾನೆ. ಸೊ ಅವನ ಕೈಲಿರುವಂತಹ ವಸ್ತು ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು. ಸೊ ಎಸ್, ಸೊ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಸ್ಯೆಗಳು ಆಗಬಹುದು. ಅಂದ್ರೆ ಮಗು ಹೊಟ್ಟೆಲೆ ತೊಂದರೆ ಆಗಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಹುದು. ಅದನ್ನ ನೋಡ್ಕೊಳ್ಳಿ. ಅದೆಲ್ಲ ಸೈಡಿಗೆ ಬಿಟ್ಟಿದ್ದೆ ಆದ್ರೆ ಖಂಡಿತ ಈ ತಿಂಗಳು ಏನಿದೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ದಾಗುವಂತ ಸಾಧ್ಯತೆ ಇದೆ. ಜೊತೆಗೆ ನೀವ್ ಯಾರ ಮೇಲಾದ್ರೂ ನೆಗೆಟಿವಿಟಿ ಮಾಡ್ತಾ ಇದ್ರೆ ಖಂಡಿತ ಮಾಡಬೇಡಿ. ಜೊತೆಗೆ ನಿಮ್ಗೆ ನಿಮ್ಮ ಪ್ರೀತಿಗೆ ಮನೇಲಿ ಒಪ್ಪಿಗೆ ಸಿಕ್ಕಿ ಹ್ಯಾಪಿ ಫ್ಯಾಮಿಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಮನೆಯವರೆಲ್ಲ ನಿಮ್ಮ ಜೊತೆ ಚೆನ್ನಾಗಿ ಬದಲಾಗುವಂತ ಸಾಧ್ಯತೆ ಇದೆ. ಹೊಸ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇಂಥ ನೆಗೆಟಿವ್ ಮಾಡುವಂತ ಜನಗಳನ್ನ ಅಟ್ಟಹಾಸನ ಮಟ್ಟ ಹಾಕ್ಲಿಕ್ಕೆ ಪರಮೇಶ್ವರಿ ದೇವಿ ಸಿಂಹ ವಾಹಿನಿ ಬಂದಿದ್ದಾರೆ. ಸೊ ಹಾಗಾಗಿ ಏನೇ ಮಾಡೋದಿದ್ರು ಯೋಚನೆ ಮಾಡಿ ಸರಿಯಾಗಿ ನಿರ್ಧಾರ ತಗೊಂಡು ಮಾಡಿ. ಸಡನ್ ಚೇಂಜಸ್ ಸಮಥಿಂಗ್ ಆಗುವಂತ ಸಾಧ್ಯತೆ ಇದೆ. ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗತ್ತೆ. ಆ ನೆಗೆಟಿವ್ ಜನಗಳಿಂದ, ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರಿ. ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ. ಪ್ರಯಾಣ ಹೋದಾಗೂ ಕೂಡ ಸ್ವಲ್ಪ ಎಚ್ಚರ. ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆ ಇದೆ. ಸ್ಟೂಡೆಂಟ್ಸ್ ನ್ಯೂ ಬಿಗಿನಿಂಗ್ ಇದೆ. ಸೊ ಸ್ಟೂಡೆಂಟ್ ದಯವಿಟ್ಟು ಓದೋದ್ರ ಕಡೆ ಅಷ್ಟೇ ಗಮನ ಕೊಡಿ. ಫ್ರೆಂಡ್ಸು ಲವ್ ಅದು ಇದು ಅಂತ ಎಲ್ಲ ಹೋಗಿ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ ಆಗಿ ದೇವದಾಸ್ ಮೂಡ್ಗೆ ಹೋಗುವಂತ ಸಾಧ್ಯತೆ ಇದೆ. ಹಾಗೆ ಹೋಗ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ. ಜೊತೆಗೆ ಸ್ಟೂಡೆಂಟ್ ಲೈಫ್ ಇಸ್ ಬೆಸ್ಟ್ ಲೈಫ್, ನಾಟ್ ಫಾರ್ ಲವ್. ಓಕೆ, ಸೊ ಹಾಗಾಗಿ ನೀವು ಓದೋದ್ರ ಕಡೆ ಗಮನನ ಕೊಡಿ. ಡೈವರ್ಸ್ ಆಗುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ. ಮನಸ್ಸಿಗೆ ನೋವಾಗುವಂತ ಸಾಧ್ಯತೆಗಳಿದೆ. ಇದೆಲ್ಲವನ್ನು ಬಿಟ್ಟು ದೂರ ಹೋಗುವಂತ ಸಾಧ್ಯತೆಗಳಿದೆ. ಇದೆಲ್ಲವನ್ನು ಬಿಟ್ಬಿಟ್ಟು ಮುಂದುವರಿರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ. ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳಿದೆ. ನಿಮ್ಮ ಆಸೆಗಳು ಕನಸುಗಳು ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಖಂಡಿತ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನೀವು ಏನೇನ್ ಆಸೆ ಪಟ್ಟಿದ್ದೀರೋ ಎಲ್ಲವೂ ಕೂಡ ಈಡೇರುತ್ತೆ. ಎಲ್ಲೋ ಒಂದ್ ಕಡೆ ನೀವು ಬೇರೆ ಕಡೆ ಹೋಗಿ ಸೆಟ್ಲ್ ಆಗುವಂತ ಮನಸ್ಥಿತಿಲಿದ್ರೆ ಅದು ಕೂಡ ಆಗತ್ತೆ. ಆನ್ಲೈನ್ ಬಿಸ್ನೆಸ್ ಕೂಡ ನಿಮ್ಗೆ ಸಾಕಷ್ಟು ಯಶಸ್ಸನ್ನ ತರುತ್ತೆ. ಜೊತೆಗೆ ಎಲ್ಲೋ ಹೋಗುವಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಹೋಗಿ ಆ ಕೆಲಸ ಕೂಡ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿಯಿಂದ ದೂರ ಇರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಇರಿ. ಜೊತೆಗೆ ನೀವು ನಿಮ್ಮ ದುರಭ್ಯಾಸಗಳಿಂದ ದೂರ ಇರಿ. ಮೇನ್ ಇಂಪಾರ್ಟೆಂಟ್ ಅದಿದೆ. ನಿಮ್ಮ ದುರಭ್ಯಾಸಗಳಿಂದ ನೀವು ದೂರ ಇರಲೇಬೇಕು. ದೂರ ಇರಿ. ಮನೆ ದೇವರ ಆರಾಧನೆಯಿಂದ ನಿಮ್ಗೆ ಒಳ್ಳೇದಾಗತ್ತೆ. ಗೌರ್ಮೆಂಟ್ ಕೆಲಸ ಸಿಗುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಟೀಚರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಹೋಗುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುವಂತ ಸಾಧ್ಯತೆ ಇದೆ. ಪಾಪು ಬರುವಂತ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಹಿರಿಯರ ಬುದ್ಧಿವಾದ ನಿಮ್ಗೆ ಅತಿ ಕೋಪ ತರಿಸುವಂತ ಸಾಧ್ಯತೆಗಳು ಕೂಡ ಇದೆ. ದುಡ್ಡಿನ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ದುಡ್ಡು ಈಸ್ಕೊಂಡು ಹೋದವರು ಊರ್ ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ. ಕೊಟ್ಟಿದ್ದೀನಿ ಕೊಡಪ್ಪ ಅಂದ್ರೆ ಜಗಳ ಮಾಡುವಂತ ಸಾಧ್ಯತೆ ಇದೆ. ಜಗಳ ತುಂಬಾ ದುಬಾರಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಥಿಂಗ್ ಟು ವರಿ, ಬಟ್ ಆರಾಮಾಗಿ ಇರಿ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಸ್ಟಕ್ ಇದೆ. ದುಡ್ಡನ್ನ ನೋಡಿ ಮಾಡಿ ಖರ್ಚು ಮಾಡ್ಕೊಳ್ಳಿ. ಯಾರು ಬರ್ಬೇಕು ಅಂತಿದ್ದಾರೆ ಅವರು ಬರ್ಬೇಕೋ ಬೇಡವೋ ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಬಿಸ್ನೆಸ್, ದುಡ್ಡು, ಪ್ರೀತಿ, ಪ್ರೇಮ ಎಲ್ಲದರಲ್ಲೂ ಕೂಡ ನಿಮ್ಮ ಒಂದು ನೆಗೆಟಿವಿಟಿಯ ನೆರಳು ಇದೆ. ಅದರಿಂದ ನೀವು ಸ್ವಲ್ಪ ದೂರ ಬಂದಿದ್ದೆ ಆದ್ರೆ ಖಂಡಿತ ನೀವೇನೇನು ಅನ್ಕೊಂಡಿದ್ದೀರೋ ಎಲ್ಲವೂ ಕೂಡ ಈಡೇರುವಂತ ಸಾಧ್ಯತೆ ಇದೆ. ಮ್ಯಾರೇಜ್, ಬಿಸ್ನೆಸ್ ಎಲ್ಲವೂ ಚೆನ್ನಾಗಿ ಹೋಯ್ತು, ದುಡ್ಡಿನ ವಿಚಾರದಲ್ಲೂ ಚೆನ್ನಾಗಿ ಹೋಗ್ತಿದೆ ಅಂದ್ರೆ ನಿಮ್ಮ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ಅಹಂಕಾರದಿಂದ ಅಥವಾ ನಾನೇ ಎಲ್ಲವೂ ಅನ್ನುವಂಥ ಒಂದು ಮನೋಭಾವದಿಂದ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ. ಓಕೆ, ಯಾ
ಕ್ಷಮೆ ಕೊಡಿ, ಕ್ಷಮೆ ಕೇಳಿ. ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ಇನ್ ಪರ್ಫೆಕ್ಟ್ ಟೈಮಿಂಗ್. ಪರ್ಫೆಕ್ಟ್ ಟೈಮಿಂಗ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಇದು ಹೀಗೆ ಮುಂದುವರಿಯುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನ ಇಟ್ಕೊಳ್ಳಿ. ಕೆಲವು ವಾರಗಳ ನಂತರ ನಿಮಗೆ ಪರ್ಫೆಕ್ಟ್ ಟೈಮಿಂಗ್ ಬರ್ಬೋದು. ಪಾಸಿಟಿವ್ ಆಗಿ ಇರಿ. ಎಸ್, ಖಂಡಿತವಾಗ್ಲೂ ಬರುತ್ತೆ. ಬಟ್ ಈಗ ನಾಟ್ ದ ರೈಟ್ ಟೈಮ್ ಇದೆ. ನಿಮಗೆ ಸಿಗ್ತಿರುವಂಥ ಸಲಹೆ ಸೂಚನೆಗಳನ್ನ ಸರಿಯಾಗಿ ಪಾಲಿಸಿ. ಏಂಜಲ್ಸ್ನ ಬೇಕು ಅಂದರೆ ಕೇಳಿ, ವೆಯ್ಟ್ ಮಾಡಿ. ಈಗ ನಾಟ್ ದ ರೈಟ್ ಟೈಮ್, ನೋ ಇದೆ, ಸೊ ವೆಯ್ಟ್ ಮಾಡಿ. ಓಕೆ, ಓಕೆ, ಫರ್ಗಿವ್. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಾರಿ. ಸೊ ಆನ್ ರೈಟ್ ಟ್ರ್ಯಾಕ್, ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ. ಸರಿಯಾದ ದಾರಿಲಿ ಹೋಗಿ ನ್ಯೂ ಬಿಗಿನಿಂಗ್ ಶುರು ಮಾಡಿ ಅಂತ ಹೇಳ್ತಾ ಇದೆ. ಓಕೆ, ಎಸ್, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದುಡ್ಡು ಬರುತ್ತೆ. ಕೆಲವು ನಿರ್ಧಾರಗಳು ತುಂಬಾ ಮುಖ್ಯವಾದದ್ದು, ತಗೊಬೇಕು. ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಅದೃಷ್ಟ ನಿರ್ಧರಿಸಿದೆ. ಸೊ ಸರಿಯಾದ ನಿರ್ಧಾರಗಳು ಒಳ್ಳೆಯ ಲಕ್ಕನ್ನ ತಗೊಂಡ್ಬರುವಂತ ಸಾಧ್ಯತೆ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಮುಂದಿನ ವಿಡಿಯೋಲಿ ಸಿಗುವವರೆಗೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಏನೇ ಬಂದರೂ ನಗ್ನಗ್ತಾ ಇರಿ.